ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ. ಎಸ್, ಕಲ್ಟ್ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಎಲ್ಲರ ಮುಖದಲ್ಲಿ ಹರ್ಷೋದ್ಗಾರ, ಎಲ್ಲರ ಮುಖದಲ್ಲಿ ಮಂದಹಾಸ. ಯಾಕೆ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ಪ್ರೇಮ ಕಥೆ. ಎಸ್, ನೀವು ಕೇಳ್ತಾ ಇರೋದು ನಿಜ, ಪ್ರೇಮ ಕಥೆ. ಈ ಪ್ರೇಮ ಕಥೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಎಸ್, ಈ ಚಿತ್ರದಲ್ಲಿ ಒಂದಷ್ಟು ವಿಜುವಲ್ಸನ್ನು ತೋರಿಸಿದ್ದಾರೆ. ಅಂದರೆ ಪ್ರೀತಿ, ಪ್ರೇಮ ಇವೆಲ್ಲ ಏನು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಿನಿಮಾ ತಯಾರಾಗಿದೆ. ಈಗ ವೀಕ್ಷಕರಿಗೆ ಏನು ಹೇಳ್ತಾರೆ, ಈ ಸಿನಿಮಾ ನೋಡಿದಾರಲ್ಲ ಆ ವೀಕ್ಷಕರು ಏನು ಹೇಳ್ತಾರೆ, ಪ್ರೇಕ್ಷಕರ ಪ್ರಭುಗಳು ಈ ಸಿನಿಮಾವನ್ನು ಒಪ್ಪಿದಾರ? ಬನ್ನಿ ಹಾಗಾದರೆ ಅವ್ರನ್ನ ಕೇಳೋಣ. ಫುಲ್ ಮತ್ತೆ ಲವ್ ಮಾಡ್ಬೇಕು ಅನಿಸ್ತದೆ, ಆ ಥರ ಇದೆ. ಇವರು ಒಂಥರ ಕನ್ನಡದ ಋತಿಕ್ ರೋಷನ್ ಅನ್ಕೋಬೇಕು. ಅಂಥ ಒಳ್ಳೆ ಆ್ಯಕ್ಟ್ರ್ ಜುನೈದ್ ಖಾನ್. ಒಳ್ಳೆ ಮೂವಿ, ಫಸ್ಟ್ ಮೂವಿ ಸಖತ್ತಾಗಿ ಮಾಡಿದ್ದಾರೆ. ಭಾರಿ ಇಂಟ್ರೆಸ್ಟ್ ಇದೆ. ಫುಲ್ ಮತ್ತೆ ಲವ್ ಮಾಡ್ಬೇಕು ಅನಿಸ್ತದೆ, ಆ ಥರ ಇದೆ. ಅನಿಲ್ ಕುಮಾರ್ ಅವರು ತುಂಬ ಹೆಣ್ದಿದ್ದಾರೆ ಕಥೆನ. ಇದು ಪುಟ್ಟಣ್ಣ ಕಣ್ಗಲ್ ಬಿಟ್ಟರೆ ನೆಕ್ಸ್ಟು ಅನಿಲ್ ಕುಮಾರ್ ಆ ಜಾಗ ತುಂಬ್ತಾರೆ ಅಂತ ನನಗೆ ಅನಿಸ್ತದೆ. ಆ ಒಂದು ಕಥೆನ ಎಲ್ಲರೂ ನೋಡೋ ಹಾಗೆ, ಫ್ಯಾಮಿಲಿ ಆಗಲಿ, ಲವರ್ಸ್ ಆಗಲಿ, ಯೂತ್ಸ್ ಆಗಲಿ ಎಲ್ಲರೂ ನೋಡ್ಬೋದು. ಆ ಥರ ಸ್ಟೋರಿ ಮಾಡಿದ್ದಾರೆ. ಇಲ್ಲಿ ಸಿನಿಮಾ ಸಖತ್ತಾಗಿದೆ. ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಸಖತ್ತಾಗಿದೆ. ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಲವ್ ಸ್ಟೋರಿ ಬಂದಿದೆ. ಫಸ್ಟ್ ಹಾಫ್ ಅಲ್ಲಿ ಗೀತಾ ಮೇಲೆ ಲವ್ ಆಗುತ್ತೆ, ಸೆಕೆಂಡ್ ಹಾಫು ನಮ್ಮ ರಜ್ಜು ಅವ್ರ ಮೇಲೆ ಲವ್ ಆಗುತ್ತೆ. ಸಿನಿಮಾ ಸಖತ್ತಾಗಿದೆ. ಅಲ್ಲ, ಸೀಟ್ ಮೇಲೆ ಕುತ್ಕೊಂಡು ನೋಡ್ಕೊಂಡು ಹಂಗೆ ಬ್ಲೈಂಡ್ ಆಗಿಬಿಟ್ಟೆ. ತುಂಬ ಚೆನ್ನಾಗಿದೆ. ಅಳು ಬರೆಸ್ತದೆ, ತುಂಬ ಚೆನ್ನಾಗಿ ಅಳು ಬಂತು ತುಂಬ ಚೆನ್ನಾಗಿದೆ. ಲವರ್ಸ್ ನೋಡೋದು. ಅನಿಲ್ ಕುಮಾರ್ ತುಂಬ ಚೆನ್ನಾಗಿ, ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ ಎಲ್ಲ ಹಾರ್ಟ್ಲಿ ಟಚ್ ಆಗುತ್ತೆ. ಸಕ್ಕತ್ತಾಗಿದೆ, ಹಾರ್ಟ್ಲಿ ಟಚ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸಿನಿಮಾ ಅಂತೂ ಸೂಪರ್ ಆಗೈತೆ. ಜಯೀದ್ ಖಾನ್ ಅಂತೂ ಏನೋ ಒಂದು ಎಣ್ಣೆ ಫಿಲಮ್ ಅಲ್ಲ, ಇದು ಒಂದು 20-25 ಪಿಕ್ಚರ್ ಮಾಡುವಷ್ಟು ಅನುಭವ ಐತೆ. ನಿಜವಾಗೂ ಸರಸ್ವತಿ ಅವ್ರ ಮುಖದಲ್ಲಿ ಒಳ್ದಿದ್ದಾಳೆ. ನಿಜವಾಗೂ ಸೂಪರ್ಗೆ ಡೂಪರ್ ಆಗಿ ಮಾಡಿದ್ದಾರೆ. ರಚಿತಾ ರಾಮು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜಹೀರ್ ಖಾನ್ ಅಂತೂ ಅದ್ಭುತವಾದಂಥ ಅಭಿನಯ. ಕನ್ನಡಕ್ಕೆ ಇಂಥ ಹೀರೋ ಬೇಕು. ಆದರೆ ಜಹೀರ್ ಖಾನ್ಗೆ ಒಂದೇ ಒಂದು ಕಿವಿ ಮಾತಾಡ್ತೀನಿ, ದಯವಿಟ್ಟು ಕನ್ನಡ ಬಿಟ್ಟು ಯಾವುದೇ ಭಾಷೆಗೆ ಹೋಗಬೇಡಿ. ಈ ಸಿನಿಮಾ ಭಾಳ ಚೆನ್ನಾಗಿದೆ. ನಿಮ್ಗೆ ಒಳ್ಳೆ ಆ್ಯಕ್ಟಿಂಗ್ ಇದೆ, ಒಳ್ಳೆ ಪಾತ್ರಗಳು ಬರ್ತದೆ. ನೀವು ಕನ್ನಡನ ನಿಂತ್ಕೊಂಡು ಕನ್ನಡದಲ್ಲಿ ಉಳಿಸ್ಕೊಂಡು ಕನ್ನಡನ ಬೆಳೆಸ್ಕೊಂಡು ಹೋಗ್ಬೇಕಂತ ಅವ್ರಿಗೊಂದು ಕಿವಿ ಮಾತಾಡ್ತೀನಿ. ಜೈ ಜಹೀರ್ ಖಾನ್, ಜೈ ಕನ್ನಡ ಸಿನಿಮಾ. ಬೇಬಿಗಿಂತ ಬೇಬಿ ಮೂವಿ ಹೆಂಗಿದೆ, ಬೇಬಿಗಿಂತ ಪಾರ್ಟ್ ಡಬಲ್ 1 ಸೂಪರ್ ಆಗಿದೆ. ಹುಡುಗಿರಿಗೆಲ್ಲ ಚಪ್ಪಲಿ ಹೊಡೆದಾಗಿಂತ ಮೂವಿ ಸೂಪರ್ 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 ಸೂಪರ್. ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಕಲೆಗೆ ಬೆಲೆ ಕೊಟ್ಟಿದ್ದಾರೆ. ಮೊದಲು ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿನೂ ನೋಡ್ಬೋದು. ಹುಡುಗಿಗೆ ಏನು ಡ್ಯಾಶ್ ಆಗುತ್ತೆ ಅನ್ನೋದು ಕ್ಲಿಯರಿಟಿ ಕೊಟ್ಟಿದ್ದಾರೆ. ಜೈ ಕನ್ನಡ, ಜೈ ಕನ್ನಡ. ಮತ್ತೆ ಜಹೀರ್ ಖಾನ್ ಅವರು ಡೆಬ್ಯೂಟ್ ಮೂವಿ ಆದಮೇಲೆ ಸೆಕೆಂಡ್ ಮೂವಿ ಇದೆ. ಅವ್ರು ಯಾವತ್ತೂ ಇದು ಸೆಕೆಂಡ್ ಮೂವಿ ಥರ ಕೊಟ್ಟಿಲ್ಲ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್. ರೀಸೆಂಟ್ ಟೈಮ್ಸಲ್ಲಿ ಯಾವುದು ಥಿಯೇಟ್ರಿಗೆ ಫುಲ್ ಮಾಡೋ ಮೂವಿ ಇರಲಿಲ್ಲ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಮೂವಿ. ಎವ್ರಿಬಡಿ ಶುಡ್ ಸಿ ಇಟ್. ಕನ್ನಡದಲ್ಲಿ ಒಳ್ಳೆ ಲವ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್. ಸೂಪರ್. ಆಲ್ ದ ಬೆಸ್ಟ್ ಜಹೀರ್ ಖಾನ್ ಅಂಡ್ ಆಲ್ ದ ಬೆಸ್ಟ್ ಟೀಮ್ ಕಲ್ಟ್. ನೋಡಿದ್ರಲ್ಲ, ಇದು ಪ್ರೇಕ್ಷಕರ ಮನದಾಳದ ಮಾತಾಗಿತ್ತು. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕ್ಯಾಮ್ರಾಮನ್ ಪರ್ಸನ್ ಕೀರ್ತಿ ಜೊತೆ ಆಂಕರ್ ರಾಕೇಶ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.